ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮದು ಮನೆ ಶಿಫ್ಟಿಂಗ್ ಇತ್ತು, ಹಾಗಾಗಿ ಸ್ವಲ್ಪ ಕೆಲಸಗಳು ಕ್ಲೀನಿಂಗು ನಡೀತಾ ಇತ್ತು. ಹಳೆ ಮನೇಲೇ ಎಲ್ಲ ಪಾತ್ರೆಗಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ಮನೆಗೆ ಎತ್ಕೊಂಡೋಗಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀವಿ. ಊರಿಂದ ಅಕ್ಕ ಮತ್ತು ಅಮ್ಮ ಬಂದಿದ್ದಾರೆ. ನನಗೆ ತುಂಬ ಹೆಲ್ಪ್ ಮಾಡಿದ್ರು ಇಬ್ಬರೂ. ಅಕ್ಕ ಒಂದು 2 ಡೇಸ್ ಇದ್ದು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಟ್ಟು ಅರ್ಜೆಂಟ್ ಇತ್ತು ಅಂಥೇಳಿ ಊರಿಗೆ ಹೊರಟರು. ಹಾಗೆ ಅಮ್ಮ ಇನ್ನೂ ಇದ್ದಾರೆ. ಮನೆ ಶಿಫ್ಟ್ ಮಾಡೋದು ಅಂದರೆ ನಿಜವಾಗ್ಲೂ ತುಂಬ ಒಂದು ತಲೆನೋವಿನ ಕೆಲಸನೇ ಅಂತ ಹೇಳ್ಬೋದು. ಯಪ್ಪ, ಮನೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಕೆಲಸಗಳು ಹೆಚ್ಚಿಗೆ ಆಗುತ್ತೆ. ಬಟ್ 2 ಮಕ್ಕಳಿರೋದ್ರಿಂದ ತುಂಬ ದೊಡ್ಡ ಮನೆ ನನಗೆ ಬೇಡವಾಗಿತ್ತು. ಅಷ್ಟು ಈ ಮನೇಲಿ ನನಗೆ ತುಂಬ ಸಾಕಾಗೋಯ್ತು. ಆ ರೂಮು ಈ ರೂಮು ಅಂತ. ಮನೆ ಚಿಕ್ಕದಾಗಿದ್ದಷ್ಟು ಸ್ವಲ್ಪ ಕೆಲಸ ಕಾರ್ಯಗಳು ಬೇಗ ಮುಗಿಯುತ್ತೆ, ನಮಗೂ ರೆಸ್ಟ್ ಸಿಗುತ್ತೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಚಿಕ್ಕ ಮನೆಯೇ ಬೆಸ್ಟು ಅಂತ ನಾನು ಅನ್ಕೋತೀನಿ. ಮತ್ತು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವ್ರಿಗೆ ಹೇಳಿದ್ವಿ. ಅವ್ರು ಬಂದು ಒಂದೊಂದೇ ಪದಾರ್ಥಗಳನ್ನ ಎತ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಅವ್ರು ತಂದಿರುವಂಥ ರಟ್ಟಿನ ಬಾಕ್ಸ್ ಒಳಗಡೆ ಹಾಕಿ ಅದನ್ನು ನೀಟಾಗಿ ಟೇಪ್ ಹಾಕಿ ಸುತ್ತಿ ಇಟ್ಕೊಂಡು ನೀಟಾಗಿ ಎತ್ಕೊಬಂದು ಇಟ್ಕೊಟ್ರು. ಮತ್ತು ವಾಷಿಂಗ್ ಮಿಷಿನ್ ಆಗಲಿ ಫ್ರಿಜ್ ಆಗಲಿ ಎಲ್ಲನೂ ಹಾಗೆ ಮಾಡಿದ್ರು. ನಾವು ಹಳೆ ಮನೆದು ಫ್ರಿಜ್ಜು ತರಲಿಲ್ಲ, ಇಲ್ಲೇ ಹೊಸ ಮನೆಗೆ ಅಂತೇಳಿ ಒಂದು ಫ್ರಿಜ್ ಬುಕ್ ಮಾಡಿಕೊಂಡು ಹೊಸ ಮನೆಗೆ ಡೆಲಿವರಿ ತೊಗೊಂಡ್ವಿ. ಮತ್ತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ತುಂಬ ಚೆನ್ನಾಗಿ ನೋಡಿ ಯಾವ ಥರ ಒಂದೊಂದನ್ನು ಬಿಡದೆ ರಟ್ಟನ್ನು ಅಷ್ಟು ನೀಟಾಗಿ ತೊಗೊಂಡು ಅದನ್ನು ಟೇಪ್ ಹಾಕಿ ಮಾಡಿ ಆನಂತರ ರಟ್ಟೊಳಗಡೆ ಎಲ್ಲನೂ ಇಡ್ತಾರೆ. ಮತ್ತು ಕ್ಲಾಕ್ನ ನೋಡಿ ಅದಕ್ಕೆ ನೋವಾಗುತ್ತೋ ಇಲ್ವೋ ಅನ್ನೋ ಥರ ಅದನ್ನು ಪ್ಯಾಕ್ ಮಾಡ್ತಾಯಿದ್ದಾರೆ. ಮನೆ ಶಿಫ್ಟ್ ಮಾಡುವಾಗ ಬಾಡಿಗೆ ಮನೆಗಾಗಿರ್ಬೋದು ಅಥವಾ ಲೀಸ್ಗಾಗಿರ್ಬೋದು ನಾವೇ ರಿಸಿಪ್ಟ್ ತೊಗೊಳ್ಳೋರು ಬರಲು ಈ ಥರ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ಹೇಳಿದ್ರೆ ಈ ಥರ ನೀಟಾಗೆಲ್ಲ ಪ್ಯಾಕ್ ಮಾಡಿ ಎತ್ಕೊಂಡು ಬಂದು ಇಟ್ಕೊಡ್ತಾರೆ. ನಮ್ಮದು ಹಳೆ ಮನೆ ಇದ್ದಿದ್ದು 1st ಫ್ಲೋರು, ಇವಾಗಿರೋ ಮನೆ ಬಂದು 3rd ಫ್ಲೋರು. ನೋಡಿ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು ಗಾಡಿ ಇದೆಯಲ್ಲ, ಆ ಗಾಡಿ ಹಿಂದೆನೇ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಮನೆ ಕೆಲಸಗಳೆಲ್ಲ ಮುಗೀತು. ಮತ್ತು ಹೊಸ ಮನೆಗೆ ಅಂತೇಳಿ ಶುಕ್ರವಾರ ಹಾಲು ಉಗ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿಕ್ಕದಾಗಿ ಚೊಕ್ಕದಾಗಿ ಗಣಪತಿ ಹೋಮನ ಮಾಡ್ಕೊಂಡ್ವಿ. ನಮಗೆ ಹೋಮ ಮಾಡಿಸ್ಬೇಕನ್ನೋದು ತುಂಬ ದಿನದಿಂದ ಇತ್ತು, ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಹೊಸ ಮನೆಗೆ ಅಂತೇಳಿ ಒಂದು ಗೀಝರು ಮತ್ತು ಒಂದು ಫ್ರಿಜ್ಜು ತೊಗೊಂಡ್ವಿ. ಫ್ರೀಝರ್ನ ಫ್ರಿಜ್ ಥರನೂ ಯೂಸ್ ಮಾಡ್ಬೋದು ಅಂತ ಹೇಳಿ ಕನ್ವೆಂಟ್ರು ಅಂತ ಹೇಳಿದ್ರು. ಹಾಗಾಗಿ ನಾವು ಈ ಫ್ರಿಜ್ಗೆ ಪರ್ಚೇಸ್ ಮಾಡ್ಕೊಂಡ್ವಿ. ನಮಗೆ ಫ್ರಿಜ್ ತುಂಬ ಇಷ್ಟ ಆಯಿತು. ಯಾರು ಪರ್ಚೇಸ್ ಮಾಡಬೇಕು ಅಂತ ಇರೋರು ಗೋದ್ರೇಜ್ ಇವಾಗ ಬಂದಿರೋ ಹೊಸ ಮಾಡಲು ನೋಡಿ ತೊಗೊಳಂಗಿದ್ರೆ ಬೈ ಮಾಡಿ. ತುಂಬ ಚೆನ್ನಾಗಿದೆ ಫ್ರಿಜ್ ಬಂದು. ಮತ್ತು ಹೊಸ ಮನೆಗೆ ಬಂದ್ವಿ. ನನ್ನ ಮಗಳದು ಬೈಕ್ ಸ್ವಲ್ಪ ರೆಡಿ ಆಯಿತು. ಬೈಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಕೆಲಸಗಳು ತಕ್ಕಮಟ್ಟಿಗೆ ಮುಗ್ದಿದೆ. ನಾವು ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ, ಹಾಗಾಗಿ ಮಾತಾಡಲಿಕ್ಕೂ ಆಗ್ತಿಲ್ಲ. ಮತ್ತು ನಾನು ಈ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.